ಎಲ್ಲದಕ್ಕೂ ಒಂದ್ ಲಿಮಿಟ್ ಇದೆ. ಧ್ರುವಾಗೆ ಮೈನಾಗೆ ಮದ್ವೆ ಆಗಿದೆ, ಅವ್ರ ಲೈಫ್ನ ಅವ್ರು ನೋಡ್ಕೋತಾರೆ. ನೀನ್ ನಿನ್ ಲಿಮಿಟ್ಸ್ನ ಕ್ರಾಸ್ ಮಾಡ್ಬೇಡ. ಮಾಮ್, ಅವರಿಬ್ರು ಮದ್ವೆ ಆಗಿದ್ದಾರೆ ನಿಜ, ಆದ್ರೆ ಇನ್ನೂ ಅವರಿಬ್ರು ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಇನ್ನೇನೋ ಸೆಟ್ಲ್ ಆಗ್ಬೇಕು? ಧ್ರುವಾಗೆ ಸ್ವಂತ ಮನೆ ಇದೆ, ಕೆಲ್ಸ ಇದೆ, ಕೈ ತುಂಬಾ ಸಂಬಳ ಇದೆ. ಇನ್ನೇನ್ ಬೇಕು ಹೇಳು? ಮಾಮ್, ದುಡ್ಡು ಮನೆ ಕೆಲಸ ಇರೋ ಮಾತ್ರಕ್ಕೆ ಸೆಟ್ಲ್ ಆದಂಗಲ್ಲ. ನಾನ್ ತಪ್ಪಾಗಿ ತಿಳ್ಕೊಂಡು ಅವರಿಬ್ರು ಮದ್ವೆ ಮಾಡಿಸ್ಬಿಟ್ಟೆ. ಅವರಿಬ್ರು ಇನ್ನೂ ಸಂಸಾರ ಮಾಡಕ್ ಶುರು ಮಾಡಿಲ್ಲ. ಯಾಕೆ ಹೇಳಿ? ಧ್ರುವ ಅವ್ರ ಅಮ್ಮ ಮೈನನ್ನ ಇನ್ನೂ ಸೊಸೆಯಾಗಿ ಒಪ್ಕೊಂಡಿಲ್ಲ. ಅವ್ರ ಸೊಸೆ ಅಂತ ಒಪ್ಕೊಂಡ್ಮೇಲೆ ಅವರಿಬ್ರು ಜೊತೆಯಾಗಿ ಸಂಸಾರ ಶುರು ಮಾಡಿದ್ಮೇಲೆ ಸೆಟಲ್ ಅಂತ ಹೇಳೋದು. ನನ್ನಿಂದಾಗಿರೋ ತಪ್ಪನ್ನ ನಾನೇ ಸಾಲ್ವ್ ಮಾಡ್ಬೇಕಲ್ವಾ? ಅದಕ್ಕೆ ಹಾಕ್ಬೇಕಾಗಿರೋ ಎಲ್ಲ ಎಫರ್ಟ್ಸು ನೀನ್ ಹಾಕಿದ್ದಾಯ್ತು. ಧ್ರುವ ಅವ್ರಮ್ಮನ್ ಕಾಲಿಗೆ ಬಿದ್ದು ಕ್ಷಮೆನೂ ಕೇಳ್ದೆ. ಅವ್ರ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದ್ರೆ ನೀನೇನೋ ಮಾಡಕ್ಕಾಗತ್ತೆ? ಇದು ನಿನ್ ಪ್ರಾಬ್ಲಮಾ? ನೀನ್ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿದ್ದು ನನಗೊಂದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನೀನ್ ಅವ್ರಿಗೆಲ್ಲ ಬಾಸ್ ಕಣೋ. ಮೈನಾ ಧ್ರುವ ನಿನ್ ಹತ್ರ ಕೈ ಕಟ್ಕೊಂಡು ಕೆಲ್ಸ ಮಾಡೋ ಎಂಪ್ಲಾಯೀಸು. ನೀನ್ ಅವ್ರಿಗೆಲ್ಲ ಸಂಬಳ ಕೊಡೋನು. ಸಂಬಳ ಕೊಡೋನು ದೇವ್ರ ಸಮಾನ ಅಂತ ಹೇಳ್ತಾರೆ. ನಿನ್ನ ಅವರು ಹಾಗೆಲ್ಲ ನೋಡದೆ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಬಾಸ್ ತರ ನೋಡ್ಬೋದಲ್ವಾ? ಅವರಿಗೋಸ್ಕರ ನೀನು ನಿನ್ ಲೆವೆಲ್ ಬಿಟ್ಟು ಕೆಳಗಿಳ್ದು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ. ನಾನ್ ತಪ್ಪು ಮಾಡಿದೀನಿ ಮಾಮ್. ನನ್ ತಪ್ಪನ್ನ ನಾನೇ ಸರಿ ಮಾಡ್ಕೋಬೇಕು. ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು ನಾನು ಯಾರ ಮಾತು ಕೇಳಲ್ಲ. ನನ್ ಹತ್ರ ಹೀಗೆಲ್ಲ ಹೇಳಕ್ ಬರ್ಬೇಡ. ನಾನ್ ಹೇಳೋದನ್ನ ನೀನ್ ಕೇಳಲೇಬೇಕು ಅಷ್ಟೇ. ಮೈನಾ ಧ್ರುವ ವಿಷಯದಿಂದ ದೂರ ಇರು ಅಂತ ಹೇಳ್ದೆ. ಅವರಿಂದ ನಿನ್ ಲೈಫ್ ಹಾಳಾಗಿದೆ. ನನ್ ಮಾತ್ ಕೇಳ್ತೀಯ ನೀನು? ಈಗ ಬಾಲರಾಜ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂದ್ರೆ ಅದನ್ನು ಕೇಳಲಿಲ್ಲ. ಇನ್ನು ನಿನ್ ಮಾತನ್ನ ನಾನ್ ಕೇಳೋದಿಲ್ಲ. ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು ಅಷ್ಟೇ. ಮಾಮ್, ನೀವ್ ಏನ್ ಹೇಳ್ತಿದ್ದೀರಾ? ಪ್ಲೀಸ್ ಸ್ಟಾಪ್ ಆಲ್ ದಿಸ್. ಯಾವುದಕ್ಕೋ ಯಾವುದನ್ನ ಹೋಲಿಕೆ ಮಾಡಿ ಹೇಳ್ತಿದ್ದೀರಾ. ಮೈನಂಗಾಗಿರೋ ಅನ್ಯಾಯದಿಂದಾನೆ ಧ್ರುವ ಅವರಮ್ಮ ಮೈನನ್ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಮೈನನ್ ಈ ಪರಿಸ್ಥಿತಿಗೆ ಆ ಬಾಲರಾಜೇ ಕಾರಣ. ನೀವ್ ನೋಡಿದ್ರೆ ಬಾಲರಾಜಕ್ಕೆ ಸಪೋರ್ಟ್ ಮಾಡ್ಕೊಂಡು ಅವರಿಬ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಮ್. ಮೈನನ್ ಜೀವನ ನನ್ನಿಂದಾನೇ ಹಾಳಾಗೋಯ್ತು ಅನ್ನೋ ಗಿಲ್ಟ್ ನನಗೆ ಕಾಡ್ತಾ ಇದೆ. ನನ್ನಿಂದ ಹ್ಯಾಪಿಯಾಗಿ ಬದುಕಕ್ಕಾಗಲ್ಲ ಮಾಮ್. ದಯವಿಟ್ಟು ಸ್ವಲ್ಪ ದಿನ ನನ್ನ ಸುಮ್ಮನೆ ಬಿಟ್ಬಿಡಿ. ನಾನು ಎಲ್ಲಾನು ಸರಿ ಮಾಡಿಬಿಟ್ಟು ಆಮೇಲೆ ಏನ್ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದು ಕೇಳ್ತೀನಿ. ಆಗ ನೀವೇನ್ ಮಾಡಬೇಕು ಅಂತ ಹೇಳಿ. ಅಲ್ಲಿವರೆಗೂ ಮಾಮ್ ಪ್ಲೀಸ್ ದಯವಿಟ್ಟು ಸುಮ್ಮನಿದ್ಬಿಡಿ. ಪುಷ್ಪಕ್, ಎಲ್ಲಿ ಹೋದ್ರು? ಮೈನಾ ಅಲ್ಲೇ ಇದ್ದಾಳೆ. ನಾನು ಹುಡುಕ್ತಾ ಇರೋದು ಮೈನಾ ಅವ್ರನ್ನಲ್ವೋ? ಏನ ಮೈನಾನಲ್ವಾ? ಇನ್ಯಾರನ್ನ ಹುಡುಕ್ತಾ ಇದೀಯಾ? ಬೇರೆ ಯಾರನ್ನೋ ಹುಡುಕ್ತಾ ಇದ್ದೇನೆ. ಬೇರೆಯವ್ರನ್ನ ಹುಡುಕೋ ರೇಂಜಿಗೆ ಬೆಳೆದಿದ್ಯಾ ನೀನು? ಇಡು, ಇಲ್ಲಿ ಹೋಗಿ ಮೈನಾಗ ನಾನು ಪಿನ್ ಇಡ್ತೀನಿ. ಏಯ್ ಆನಂದ, ನಾನು ಹುಡುಕ್ತಾ ಇರೋದು ಬಾಲರಾಜ್ ಸರ್ನ. ಏನ ಬಾಲರಾಜನ್ನ? ಎಲ್ಲದನ್ನು ಬಿಟ್ಟು ಅವ್ರನ್ನ ಯಾಕೋ ಹುಡುಕ್ತಾ ಇದೀಯಾ? ನಮ್ಗೆ ಬಾಲರಾಜ್ ಸರ್ನ ಬಿಟ್ಟು ಬೇರೆ ಯಾರಾದ್ರೂ ಟೈಮ್ ಪಾಸ್ಗಿದಾರಾ ನೋಡು. ನಾನು ಅವ್ರಿಗೆ ಆಕ್ಚುಲಿ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ. ಆದ್ರೆ ಅವ್ರ ಕೆಲ್ಸ ಮುಗಿಸಿದಾರೋ ಇಲ್ವೋ ಗೊತ್ತಿಲ್ಲ. ಕಾರಣನೇ ಆಗೋಗಿದ್ದಾರೆ. ಮಾಡಿದ ಪಾಪ ಸುಮ್ನೆ ಬಿಡತ್ತಾ? ಯಾಕೆ? ಮತ್ತಿನ್ನೇನು, ನಮಗೆ ಯಾವಾಗ್ಲೂ ಸ್ಟಾಕ್ ಲಿಸ್ಟು ಅನ್ಕೊಂಡು ಹಿಂಸೆ ಕೊಡ್ತಾನೆ ಇದ್ರು. ಇವಾಗ ಅದೇ ಕರ್ಮನ ಅನುಭವಿಸ್ತಾ ಇದ್ದಾರೆ. 2 ಅವರಿಂದ ಗೋಡೌನಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಈ ಹುತ್ತದಲ್ಲಿ ಮಲಗಿರೋ ಹಾವ್ ತರ ಅನುಭವಿಸ್ಲಿ. ಇವಾಗ ಅವ್ರ ಕಷ್ಟ ಏನು ಅಂತ ಗೊತ್ತಾಗ್ತಾ ಇರತ್ತೆ.